ಅಪ್ಪ ದೇವ್ರೇ, ಇವತ್ತು ನಾನು ಹಾಕಿರೋ ಪಿಲಾನು ವರ್ಕೌಟ್ ಆಗಂಗೆ ಮಾಡಪ್ಪ. ಹೆಂಗೋ ಇವತ್ತು ನನ್ನ ಸೊಸೆನ ಸರಿಯಾಗಿ ನನ್ನ ಸೊಸೆ ಕಾಲು ಕೈ ಮುರಿದು ಬಿಡ್ತಾರೆ ಕಣಪ್ಪ. ದೇವ್ರೇ, ನಾನು ಹಾಕಿರೋ ಪಿಲಾನು ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಕಣಪ್ಪ. ನಿನ್ನೆ ನಂಬ್ಕೊಂಡಿದ್ದೀನಿ ಕಣಪ್ಪ. ಹೆಂಗನ ಮಾಡ್ಬಿಟ್ಟು ನಾನು ಹಾಕಿರೋ ಪಿಲಾನು ಸರಿಯಾಗಿ ವರ್ಕ್ ಆಗಂಗೆ ಮಾಡಪ್ಪ ಶಿವನೇ. ಇವತ್ತು ನನ್ನ ಸೊಸೆ ಒಯ್ತಾಳೆ, ಬರೋಕ್ಕೆ ಆಗಕ್ಕಿಲ್ಲ. 4 ಜನ ಒತ್ಕೊಂಬಿಟ್ಟು ಬರಬೇಕು. ಇನ್ಮ್ಯಾಲೆ ಏನಿದ್ರು ಮೂಲೆ ಕುಂತ್ಕೊಂತಾಳೆ, ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲನೂ ನಂದೇನೆಯ ಅಧಿಕಾರ ಬರ್ತದೆ, ನೋಡ್ತಾ ಇರು. ಐಶ್ವರ್ಯ ಇಷ್ಟೊತ್ತಿಗಾಗ್ಲೇನೆಯ ಎದ್ಬಿಟ್ಟು ಹೋಗ್ಬೇಕಿತ್ತಲ್ಲ, ಯಾಕಿನ್ನ ಬಿಟ್ಬಿಟ್ಟು ಬರಕ್ಕೆ ಹೋಗ್ಲಿಲ್ಲ? ನಮ್ಗೇನೆಯ ಹೇಳಿದ್ರೆ ನಾನಂತೂ ತಪ್ಪಿಸ್ಕೊಬಿಡ್ತೀನಿ. ಏನಾರ ಒಂದು ಹೇಳ್ಬಿಟ್ಟು ತಲೆ ತಿರುಗ್ತೈತೆ ಅಂತನೋ ಏನೋ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಬಿಡ್ಬೇಕು. ಅವಳೇ ಹೋಗ್ಬೇಕು ಮನೆಯಳಿ. ನನ್ನ ಮಗಳು ಸಗಣಿ ಎತ್ತಾಳ್ಬಿಡು. ನನ್ನ ಮಗಳು ಅವಳಿನ ಎಲ್ಲೋಯ್ತಾಳೆ, ಇವಳೇ ಹೋಗ್ಬೇಕು. ಹೋಗು ಹೋಗು ಹೋಗು, ನಿಂಗೈತೆ ಇವತ್ತು ಎಡಗಡೆ ಎದ್ದಿದ್ಯಾ? ಮಾರೆಮ್ಮನ ಹಬ್ಬ ನಿನಗಂತ ನನವೇ. ಹೋಗು 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 ಹೋಗು. ಬತ್ತಾಳೆ. ಅಯ್ಯೋ ದೇವ್ರೇ, ತಲೆಲ್ಲ ತಿರುಗ್ತೈತೆ, ಕಣ್ಣೆಲ್ಲ ಮಂಜಾಯ್ತಾವೆ. ದನ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕಟ್ಟಾಕ್ಬಿಟ್ಟು ಬರೋನು ಹೊಲ್ತಕ್ಕೆ ಅಂತಂದ್ರೆ ಆಯ್ತಾನೇ ಇಲ್ಲ. ಅಯ್ಯೋ, ನಂದೇನಾದ್ರೂ ಆಸ್ತಿ ಎಲ್ಲ ಆಗಿದ್ರೆ ನನಗೆ ಈ ಕಷ್ಟ ಬರೋದೇ ಇಲ್ಲ. ಅಯ್ಯೋ, ಈ ವಯಸ್ಸಾಗಿರೋಳಿಗೆ ಯಾ ಪಾಟಿ ಕಷ್ಟ ಕೊಡ್ತೀಯಪ್ಪ ದೇವ್ರೇ. ಇದ್ಯಾಕತೆ ಹಿಂಗೆ ಕೂಗ್ತಾ ಇದ್ದೀರಾ? ನಾನೇನ ಸಾಯ್ ಬಡ್ದ್ಬಿಟ್ಟೆ ಅಂತ ಹೇಳ್ಬಿಟ್ಟು? ಅಯ್ಯೋ, ನನ್ನ ಕೈಲಿ ಆಯ್ತಿಲ್ಲ ಕಣವ, ಸುಸ್ತಾಯ್ತೈತೆ. ಈಗ ಆಸ್ತಿ ಎಲ್ಲ ನಿನ್ನ ಗಂಡನ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ನನಗೆ ನೀ ದನ ಕಟ್ಟು ಮುಸ್ರೆ ಇಕ್ಕು ಅಂತ ಹೇಳ್ಬಿಟ್ಟು ಹೇಳಿ ಕೆಲಸ ಮಾಡಿಸ್ತಿದ್ಯಲ್ಲ, ನನಗೂ ಕಣ್ಣೆಲ್ಲ ತಿರುಗ್ತಾವೆ. ನಾನೆಲ್ಲೋ ಬಿದ್ದೋಯ್ತೀನೇನೋ ಇಲ್ಲೇನಿಯಾ ಅಂತ ಅನ್ನಿಸ್ತೈತೆ. ದನ ಹೊಡ್ಕೊಂಡು ಹೋಗ್ಬಿಟ್ಟು ಹೊಲ್ತ ಕಟ್ಟಾಕ್ಬಿಟ್ಟು ಬರೋನಿ ಅಂತ ಒಂಟೆ ಅಷ್ಟೊತ್ತಿಗೆ ಆಗ್ಲೇನಿಯಾ ಕಣ್ಣೆಲ್ಲ ತಿರುಗ್ದಂಗೆ ಅದು. ಅದಕ್ಕೇನಿಯಾ ನೀನು ಬಂದ್ಬಿಟ್ಟು ಅದಕ್ಕೂ ಕಯ್ಯ ಅಂತ ಅಂದ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಮೊದ್ಲೇನಿಯಾ ಹೇಳ್ತಾ ಇವ್ನಿ ಕಣವ. ಅಷ್ಟೇ ತಾನೇ, ಬುಡಿ ಹೋಗ್ಬಿಟ್ಟು ನಿನ್ನ ಮಗಳಿಗೆ ಹೇಳ್ತೀನಿ, ಕಟ್ಟಾಕ್ಬಿಟ್ಟು ಬತ್ತಾಳೆ. ಅಯ್ಯೋ, ನನ್ನ ಮಗಳು ಸಗಣಿ ಎಲ್ಲ ಎತ್ತಾವಳೆ. ಅಲ್ಲಿ ಈಚೆ ಕಡೆ ಸಗಣಿ ಎತ್ತಿ ಕಸ ಗುಡ್ಸೋದು ಏಸ್ ಕೆಲಸ ಮಾಡ್ತಾವಳು ಗೊತ್ತೇ. ಅವಳ ಕೈಲಿ ಎಲ್ಲ ಆಯ್ತದೆ. ಇನ್ನೂ 1 ಗಂಟೆ ಬೇಕಾಯ್ತದೇನೋ ಸಗಣಿ ಎಲ್ಲ ಬಾಸ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ಟು ಬರಕ್ಕೆ. ಇನ್ನೂ ಮುಗ್ದಿಲ್ವೇ ಸಗಣಿ ಬಾಸೋದು? ಸರಿ ತಗೊಳ್ಳಿ, ನೋಡ್ತೀನಿ. ನಾನೇ ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಬರ್ತೀನಿ. ಕೆಲಸದವ್ರು ಬೇರೆನೇನಿಯಾ ಎಲ್ಲ ಹೊಲದ ಕೆಲಸ ಕೊಂಟೋಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಯ್ತದೆ, ಹೋಗ್ಬಿಟ್ಟು ಬರ್ತೀನಿ. ಸುಮ್ಮನೆನೇನಿಯಾ ಇಷ್ಟೋರಾಗ ಎಲ್ಲರಿಗೂ ಕೇಳ್ಸಂಗೆ ಕಿರ್ಚ್ಕೊಂಡೆ ನಿಂತ್ಕೋಬೇಡಿ. ನಾನೇ ನಿಮ್ಮನ್ನೇನು ಸಾಯಿಸ್ತಿಲ್ಲ. ಸರಿ ನೀನು ಹೋಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನನ್ನ ಮಕ್ಕಳಲ್ಲಿ ಕಾಯ್ಕೊಂಡಿರ್ತಾರೆ. ಹೇಳಿದ ಕೆಲಸ ಯಾವತ್ತೂ ಮಿಸ್ ಮಾಡೋದೇ ಇಲ್ಲ. ಅಪ್ಪ ದೇವ್ರೇ, ಸಿಹಿ ಸುದ್ದಿ ಸಿಗಂಗೆ ಮಾಡ್ರಪ್ಪ. ಅಪ್ಪ ಸದ್ಯ ನಮ್ಮ ಅಣ್ಣ ಅಂತೂ ಹೆಂಗೋ ಅತ್ಲಾಗೆ ಗಂಡನ ಮನೆಗೆ ಹೋಗು ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಏನೂ ಹೇಳಿಲ್ಲ. ಸದ್ಯ ಬಿಡು, ಆರಾಮಾಗಿದ್ದು ಬಿಡ್ಬೋದು. ಅತ್ತೆ ನೋಡಿದ್ರೆ ಇವಳೇನೋ 1 ಗಂಟೆ ಸಗಣಿ ಬಾಸ್ಬೇಕು ಅಂತ ಹೇಳ್ತಾ ಇದ್ರೆ, ಇವಳು ನೋಡಿದ್ರೆ ಇಲ್ಲಿ ಅಲ್ಲಾಡ್ಕೊಂಡು ನಿಂತವಳು ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ನಾನು ಯಾಕೆ ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಬರಲಿ. ಈ ಮನೆಯಾಳಿಗೆ ನೀ ಹೇಳ್ತೀನಿ. ನಾನು ಹೇಳ್ದಂಗೆ ಇವಳು ಕೇಳಬೇಕು. ಎಷ್ಟು ದಿನ ಇವಳು ಹೇಳ್ದಂಗೆ ನಾನು ಕೇಳಿದ್ದಾಯ್ತು. ಇವಾಗ ನಾನು ಹೇಳ್ದಂಗೆ ಇವಳು ಕೇಳಲಿ ಬಿಡು. ಏನೇ ಎಲ್ಲ ಕೆಲಸ ಮುಗಿದ್ಬಿಡ್ತಾ ಆರಾಮಾಗಿ ನಿಂತ್ಕೊಬಿಟ್ಟಿದ್ಯಾ? ನೀವೇ ಹೇಳಿದ್ರಲ್ಲ, ಕೆಲಸ ಮುಗಿದ್ಮೇಲೆ ಏನು ಬೇಕಾದರೂ ಮಾಡ್ಕ, ಕೆಲಸ ಮುಗಿಯೋದಕ್ಕಿನ್ನೂ ಮುಂಚೆ ನೀನೇನು ಅದು ಇದು ಅಂತ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ. ಅದಕ್ಕೆ ನೀಟಾಗಿ ಎಲ್ಲನೂ ಕ್ಯಾಮೆ ಮುಗಿಸ್ಬಿಟ್ಟೆ ನಿಂತ್ಕೊಂಡಿವ್ನಿ. ಇನ್ನು ಯಾವ ಕ್ಯಾಮೆನೂ ಇಲ್ಲ. ನೀನೇ ನನ್ನ ಬೈಯ ಅವಶ್ಯಕತೆ ಇಲ್ಲ. ಎಲ್ಲ ಮಾಡ್ಬಿಟ್ಟೆ ಮುಗಿಸಿವ್ನಿ. ಓ, ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಆಗ್ಲೇನೇನಿಯಾ? ಯಾಕೆ ಹೋಗ್ಬಿಟ್ಟು ಇನ್ನೊಸನೂ ಕಟ್ಟಾಕ್ಬಿಟ್ಟು ಬಂದಿಲ್ಲ? ಅದು ನಮ್ಮ ಅಮ್ಮನ ಕೆಲಸ, ನನ್ನ ಕೆಲಸ ಅಲ್ಲ. ನಮ್ಮ ಅಮ್ಮನೇನಿಯ ತಾನೇ ದಿನ ಹೋಗ್ಬಿಟ್ಟು ಕಟ್ಬಿಟ್ಟು ಹಾಕ್ಬಿಟ್ಟು ಬರ್ತಾ ಇದ್ದಿದ್ದು. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ತಲೆ ತಿರುಗ್ತಾ ಇದ್ದ ನಿಮ್ಮ ಅಮ್ಮಂಗೆ. ಹೌದೇ ಏನೋ ನಮ್ಮ ಅಮ್ಮ ನಂಗೆ ಏನು ಹೇಳಿಲ್ಲಪ್ಪ. ಇವಾಗ ನಿಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ, ಹೋಗ್ಬಿಟ್ಟು ದನನ ನೀನೇನಿಯ ಕಟ್ಟಾಕ್ಬಿಟ್ಟು ಬಾ ಹೋಗು. ಸರಿ ಹೇಳಿ, ಕಟ್ಟಾಕ್ಬಿಟ್ಟು ಬರ್ತೀನಿ. ನಮ್ಮ ಅಮ್ಮಂಗೆ ಏನಾಯ್ತು? ಬೆಳಿಗ್ಗೆಲ್ಲ ಸಂದಕ್ಕೆ ಇತ್ತಲ್ಲ. ನೀಟಾಗಿ ಹೊಸ ಕಟ್ಟಾಕ್ಬಿಟ್ಟು ಹಂಗೆ ಅವಕ್ಕೆ 1 2 ಮೆದೆ ಹುಲ್ಲಾಕ್ಬಿಟ್ಟು ಬಾ. ಅಲ್ಲಿ ಮೇಯ್ಕೊಂಡಿರ್ಲಿ. ಆಮೇಕಿಂದ ಬೇಕಾರೆ 3 ಗಂಟೆಯಿಂದ ಹೋಗ್ಬಿಟ್ಟು ಬೇರೆ ಕಡೆ ಹೊಡ್ಕೊಂಡು ಹೋಗ್ಬಿಟ್ಟು ಮೇಯಿಸಿದ್ರೆ ಆಯ್ತು. ಸರಿ. ನಮ್ಮಮ್ಮ ನನ್ನ ಜೊತೆ ಚೆನ್ನಾಗಿ ಕುಣ್ಕೊಂಡೇ ಇತ್ತು. ಇವಾಗ ನಮ್ಮಮ್ಮ ಬೊಲ್ ನಾಟ್ಕಡಕ್ಕೆ ಶುರುವಾಗೈತೆ. ಇನ್ನೇನಾದ್ರೂ ನಾಯಿನಲ್ಲಿ ಸಗಣಿ ಬಾಸ್ ಹಾಕ್ಬಿಟ್ಟು ಆಮೇಕಿಂದ ನಾನು ಕಟ್ಟಾಕ್ಬಿಟ್ಟು ಬರೋಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮನ ನಾಟಕ. ಆದ್ರೂ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ನಾನೇ ಕಟ್ಟಾಕ್ಬಿಟ್ಟು ಬರ್ತೀನಿ. ಇನ್ನೇನು ಕೆಲಸ ಐತೆ ಅಂತ ಕಟ್ಟಾಕ್ಬಿಟ್ಟು ಅಲ್ಲೇ ನೀವು 1 ಅರ್ಧ ಗಂಟೆ ಕುಂತ್ಕೊಂಡು ಆಟ ಆಡ್ಕೊಂಡು ಬಂದ್ಬಿಡ್ಬೋದು. ಈ ಮನೆಗೆ ಬಂದರೆ ಇನ್ನೊಂದು ಏನಾರ ಒಂದು ಕೆಲಸ ಹೇಳ್ಬಿಡ್ತಾಳೆ ಮನೆಯಾಳಿ ಅತ್ತಿಗೆ. ಅಮ್ಮ ಮಗಳು ಇಬ್ಬರು ಮೈಗಳ್ರು. ಬರೀ ನಾಟಕ. ಇವರಿಬ್ರು ಮಾಡೋ ಕೆಲಸ ನಾನು ಒಬ್ಳೇ ಮಾಡಿ ಮುಗಿಸ್ತಿದ್ದೆ. ಈಗ ಇಬ್ರಿಗೂ ಒಂದೊಂದು ರೋಗ ಬಂದ್ಬಿಡ್ತದೆ. ಏನಾರ ಕೆಲಸ ಹೇಳ್ಬಿಟ್ರೆ ಹೊಡ್ಕೊಂಡೋಗ್ಬಿಟ್ಟು ಬರಲಿ ಹೇಳು, ಗೊತ್ತಾಯ್ತದೆ. ನೋಡ್ಲಾ, ಆ ಹುಡುಗಿ ಬರ್ತದೆ. ಆ ಹುಡುಗಿ ಬಂದ ತಕ್ಷಣ ಕ್ಲೀನಾಗಿ ಕೈ ಕಾಲು ಮುರಿದ್ಬಿಟ್ಟು ಕಳಿಸ್ಬೇಕು. ಅದೇ ಕ್ಯಾಮೆ. ನೋಡ್ಲಾ, ಮೊದಲನೇ ಡೀಲ್ ಕೊಟ್ಟಿವ್ನಿ. ಮೊದಲನೇ ಡೀಲ್ನ ವರ್ಕೌಟ್ ಮಾಡು, ಸರಿನಾ? ಅಣ್ಣ, ನಾನು ಯಾವತ್ತಾದ್ರೂ ಮಿಸ್ ಮಾಡಿವ್ನ ಬ್ಯಾರೆ ಹೇಳು. ಬ್ಯಾರವೆಲ್ಲ ಕೇಳಿದ್ರ ನೀವೇನೋ ಮೊದಲನೇ ಡೀಲೇನಿಯ ಕೊಟ್ಟಿರೋದು. ಬ್ಯಾರು ಕೊಟ್ಟಿರೋ ಡೀಲಾಗ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಮೊದಲೇನೇನಿಯಾ ನಾವು ಯಾರು ಅಂತ ಗೊತ್ತಲ್ಲ. ನೋಡ್ತಾ ಇರ್ರಿ ಹೆಂಗ್ ಕೆಲಸ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು. ಏನೋ ಕಣ, ಕೆಲಸ ಮಾಡ್ಬಿಟ್ಟು ಮುಗಿಸು. ಅಯ್ಯಮ್ಮ ಮೊದಲೇನಿ ಅಡ್ವಾನ್ಸ್ ಕೊಟ್ಟೋಗೋಳೆ. ತಿರುಗೋಗ್ಬಿಟ್ಟು ದುಡ್ಡು ಇಸ್ಕೋಬೇಕು ನಾವೇನೇ ಹೋಗಿ ಮತ್ತೆ. ಆಯ್ತು ಕಣಣ್ಣ. ಆದ್ರೂ ಹುಡುಗಿ ಕಾಲು ಮುರಿಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂತಾಗೆ ಬೇಜಾರಾಯ್ತದ ಕಣಣ್ಣ. ಹುಡುಗಿ ಕಾಲಲ್ವಾ? ಏ ಮುಚ್ಚಲ ಬಾಯಿನ. ಹುಡುಗಿ ಕಾಲ ಹುಡುಗಿ ಕೈಯೋ.
ಅಯ್ಯ ನಿನಗೆ ಯಾಕ್ಲ ಬೇಕು? ನಮಗೆ ಬೇಕಾಗಿರೋ ದುಡ್ಡು ಅಷ್ಟೇ. ನಿನಗೆ ದುಡ್ಡು ಬೇಕು ಅಂತಂದ್ರೆ ಹೇಳಿದ ಕೆಲಸ ಮಾಡ್ಲೇಬೇಕು. ಅಣ್ಣ ಹುಡುಗಿ ಚೆನ್ನಾಗೋಳಂತ ಚೆನ್ನಾಗಿಲ್ವಂತ ನನಗೆ ಹೆಂಗ್ಲಾ ಗೊತ್ತಾಗ್ಬೇಕು? ಮತ್ತದ ಹೆಂಗಣ ಹುಡುಗಿ ಇವಳೆ ನೆನಿಯ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ನಾವು? ನೋಡ್ಲಾ, ಇದು ಸಾವ್ಕಾತಿ ಹೊಲ ನೆನಿಯ. ಅಲ್ಲಿಗೆ ಇಲ್ಲಿಗೆ ಯಾರು ಬಂದು ಹೊಸ ಕಟ್ಟಾಕ್ತಾರೆ ಹೇಳು? ಇಲ್ಲಿಗೆ ಯಾರು ಬಂದ್ಬಿಟ್ಟು ಹೊಸ ಕಟ್ಟಾಕ್ತಾರೆ? ಹೊಸ ಕಟ್ಟಾಕಕ್ ಬರೋದ ಎಮ್ಮನ್ ಸಾಸೆ ನೆನಿ ಅಂತೆ. ಸುಮ್ಮನೆ ನೆನಿಯ ಹೇಳಿದ್ ಕ್ಯಾಮೆ ಮಾಡು. ಬಂದಾಗ ನಾನು ಹೇಳ್ತೀನಿ. ಸರಿ ಕಣಣ್ಣ, ನೀನು ಹೇಳ್ದಂಗೆ ನೆನಿಯ ಮಾಡ್ತೀನಿ. ಅದು ಯಾರು ಅಂತ ಹೇಳ್ಬಿಟ್ಟು ನೀನು ತೋರಿಸ್ಬಿಟ್ರೆ ಕಾಲು ಮುರಿದ್ಬಿಟ್ಟು ಕೈ ಮುರಿದ್ಬಿಟ್ಟು ಇಲ್ಲೇ ಮಲಗಿಸ್ಬಿಟ್ಟು ಹೊಂಟ್ಬಿಡೋಣ. ಸರಿ ಕಣ, ಹಂಗೆ ಮಾಡು. ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಬರ್ಬೇಕಿತ್ತಲ್ಲ. ಏಯ್ ನಡಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಅಯ್ಯ ಇವು ಅಂತೂನುವೆ. ಏಯ್ 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 ಆಗೋ ಆಗೋ ಆಗೋ, ಅದೇ ಹುಡುಗಿ ಅನ್ನಿಸ್ತದೆ. ಅಯ್ಯಮ್ಮ ಹೇಳ್ದಂಗೆ ನೀ ಅವಳೆ. ನೋಡು ನೋಡು, ಹೊಸ ಹೊಡ್ಕೊಂಡು ಬತ್ತಾವಳೆ. ಅಯ್ಯೋ ಅಣ್ಣ, ಈ ಹುಡುಗಿ ಕಾಲು ಮುರಿಯಕ್ಕೆ ನನಗೆ ಮನಸ್ಸೇ ಗೊತ್ತಿಲ್ವಲ್ಲಣ್ಣ. ಎಂಥ ಸಂದ ಕೈತ್ಕಣ್ಣ ಹುಡುಗಿ. ಅಣ್ಣ ನನಗೆ ಯಾಕೋ ಕಾಲು ಮುರಿಯಕ್ಕೆಲ್ಲ ನನಗಂತೂ ಮನಸ್ಸೇ ಗೊತ್ತಿಲ್ಲ ಕಣಣ್ಣ. ಈ ಕಡೆ ಒಂದು 4 ಬುಟ್ಟ ಅಂತಂದ್ರೆ ಬಿದ್ದು ಉಳ್ಳಾಡಿರ್ಬೇಕು ನನ್ನ ಮಗನೇ. ಮುಚ್ಕೊಂಡು ಹೇಳಿದ್ದನ್ನು ಕೇಳೋದು ಕಲ್ತ್ಕ. ನಮ್ಗೇನು ಬಿಸ್ನೆಸ್ ಬೇಕು ಅಷ್ಟೇ ಏನಿಯ. ಸುಮ್ಕೆ ಏನಿಯ ಮುಚ್ಕೊಂಡು ಹೇಳಿದ್ ಕೇಳು. ಏಯ್ ನಡಿ ಗೌರಿಯ, ನಡೀರಿ ನಡೀರಿ. ಎಂಥ ಹುಡುಗಿ. ಈ ಹುಡುಗಿ ಕೈ ಕಾಲು ಮುರಿಯಕ್ಕೆ ಮನಸ್ಸೇ ಗೊತ್ತಿಲ್ವಲ್ಲ. ಬಿಟ್ಬಿಟ್ಟು ಕಳಿಸ್ಬಿಡೋಣ. ಸುಮ್ಕೆ ನೀ ಆಗಬೇಕು. ಈಗ ಅಪ್ಪೆರ ನಿಂತ್ಕೊಂಡವನಿ, ಡೀಲ್ ತಗೊಬಿಟ್ಟವನಿ. ಡೀಲ್ ಬಿಡೋಕ್ಕಾಯ್ತಿಲ್ಲ, ಏನೂ ಇಲ್ಲ. ಅಯ್ಯೋ ಏನು ಮಾಡನಿ? ನೋಡ್ಲಾ, ಹತ್ರಕ್ಕೆ ಬಂದವಳೆ. ಒಳ್ಳೆ ಟೈಮು, ಬಿಡ್ಬೇಡ. ಅಲ್ಲಿ ಪಕ್ಕದಾಗ ಕಡ್ಡಿ ಐತಲ್ಲ, ತಗೊಂಡು ಸರಿಯಾಗಿ ಪಾರಿಸ್ಬಿಡು. ಸುಮ್ಕೆ ನೀಯ ಯಪ್ಪ, ಇಲ್ಲಿ ಕಟ್ಟಕ್ಕೆ ಹೋಗ್ಬಿಟ್ರೆ ಸಾಕು. ಇವನಂತೂ ಸಾಕು ಹೋಗೋಯ್ತು ನನಗಂತೂ. ಮನೆ ಕೆಲಸ ಜೊತೆಗೆ ಈ ಕೆಲಸ, ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡಲಿ. ಅಯ್ಯೋ ಇಲ್ಲಿಗಾನ ಹೊಡ್ಕೊಂಬರ್ಬೇಕು. ಹೊಡ್ಕೊಬಂದು ಮೇವು ಬೇರೆ ಕೊಯ್ದುಬಿಟ್ಟು ಹಾಕ್ಬಿಟ್ಟು ಬಾ ಅಂತ ಹೇಳ್ತಾಳೆ. ಥೂ. ಏಯ್ ಏಯ್ ಬಾ 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 ಬಾ. ಲೋ, ಏನ್ಲ ಮಕ್ಕ ನೋಡ್ತಾ ಇದೀಯಾ? ಏನ್ಲ ನೋಡ್ತಾ ಇದೀಯಾ? ತಗೊಳ ಕಡ್ಡಿನ ಹೋಗ್ಲಾ? ಹೋಗ್ತೀನಣ್ಣ, ಹೋಗ್ತೀನಿ. ಅಬ್ಬಾ ಲೋ ಲೋ ದರ್ಬೇಸಿ ನನ್ನ ಮಗನೇ, ಏನ್ಲ ಹೇಳಿದ್ ನಿನ್ಗೆ? ಏನ್ಲ ಹೇಳಿದ್ದು? ಕಾಲು ಮುರಿಲ್ಲ ಅಂತಂದ್ರೆ ತಲೆಗೆ ಯಾಕ್ಲ ಹೊಡೆದೆ ನೀನು? ಅಣ್ಣ ಅದೇನೋ ಕೈಕಾಲು ಮುರಿಯಕ್ಕೆ ಮನಸ್ಸೇ ಬರಲಿಲ್ಲ ಕಣಣ್ಣ. ಕೈಕಾಲು ಮುರಿಬೇಕು ಅಂತಲೇ ನೀವು ಅನ್ನಿಸ್ಲಿಲ್ಲ ಕಣಣ್ಣ. ಅದಕ್ಕೆ ತಲೆಗೊಡಿದ್ರೆ ಒಂಚೂರು ಮಂಪ್ರು ಬಂದಂಗೆ ಆಗ್ಬಿಟ್ಟು ಬಿದ್ದೋಗ್ಬಿಡ್ತಾಳೆ. ಆಮೇಕಿಂದ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಕಣಣ್ಣ. ಥೂ, ಮೊದಲು ತಗೊಂಡು ಕಡ್ಡಿ ತಗೊಂಡು ಕಾಲು ಮುರಿಲ್ಲ ಮೊದಲು. ಅವಳು ಎದ್ದೊಳಕಿನ್ನ ಮುಂಚೆನೇ ನೀಯಾ? ಅಣ್ಣ ಒಂದು ಕಿತ್ತ ಸಾವ್ಕ ತಮ್ಮರು ಫೋನ್ ಹಾಕ್ಬಿಟ್ಟು ನಂಗೆ ಕೊಡೋಣ. ಇಲ್ಲಿ ಆ ಯಮ್ಮಂಗೆ ಆಗ್ದಿರೋಳು ತಾನೇ ಹುಡುಗಿ? ಹ್ಞೂ ಕಣ್ಲ, ಆಗ್ದಿರೋಳೆ ನೀನಿಯಾ? ಮತ್ತೆ ಫೋನ್ ಹಚ್ಬಿಟ್ಟು ಕೊಡೋಣ ನನಗೆ. ಸರಿ ಇರು. ಹಲೋ ಸಾವ್ಕ ತಮ್ಮರೇ, ಅದೇ ನೀವು ಹೇಳಿದ ಕೆಲಸ ಮುಗೀತು. ಹೌದಾ? ಮುಗಿದ್ಬಿಡ್ತಾಗ್ಲೇ ಏನಿಯಾ? ಅವಳು ಕೈ ಕಾಲೆಲ್ಲ ಮುರಿದ್ಬಿಟ್ರಾ? ತಲೆಗೆ ಸ್ವಲ್ಪ ಏಟ್ ಬಿತ್ತು. ನಮ್ಮ ಹುಡುಗ ಏನೋ ಮಾತಾಡ್ಬೇಕಂತೆ, ಕೊಡ್ತೀನಿ ನೋಡಿ. ಕೊಡಿ ಬಿರ್ನ, ಮಾತಾಡ್ತೀನಿ. ಹಲೋ ಸಾಕೋತಮ್ಮರೇ, ಈ ಹುಡುಗಿಗೇನೋ ಕಾಲು ಮುರಿದಿದ್ದೀವಿ. ಆದರೆ ಇವಳನ್ನ ಕಿಡ್ನಾಪ್ ಮಾಡ್ಕೊಂಡೋದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ ತಾನೇ? ಏನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀರಾ? ನಿಮ್ಗೇನು ಬೇಡ ಅಂತ ಹೇಳಿದ್ರಲ್ಲ. ನೋಡಿ, ನೀವು ದುಡ್ಡೇ ಕೊಡೋದು ಬೇಡ, ನಾವು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ ಬಾಬಾ, ಕಿಡ್ನಾಪ್ ಮಾಡ್ಕೊಂಡೋಗಿ, ನನಗೇನು ತಾಪತ್ರಯ ಇಲ್ಲ. ಕರ್ಕೊಂಡೋಗಿ. ಅವಳೊಂಥರ ದೊಡ್ಡ ಶನಿ ಇದ್ದಂಗೆ ನಮ್ಮ ಮನೆಗೆ ನೆನೆಯ. ಆ ತಾಳು ಬಿದ್ದೋಗ್ಲಿ ಕರ್ಕೊಂಡೋಗಿ. ಯಾರನ್ನ ಕೇಳಿದ್ರೆ, ನನ್ನ ಮಗ ಯಾರನ್ನ ಕೇಳಿದ್ರೆ ಯಾವನ ಜೊತೆ ಓಡಾಗೋಳೆ ಅಂತ ಹೇಳ್ಬಿಟ್ಟು ನಾನೇನಿಯ ಹೇಳ್ತೀನಿ. ಸರಿ ಸರಿ ಆಯ್ತು. ಲೋ, ನಿನಗೆಲ್ಲ ಬಂದಿರೋದು ರೋಗ. ನೀನು ಯಾಕೆ ಇವಳು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಯ್ತೀಯಾ? ಅಣ್ಣ ಇವಳು ನೋಡಕ್ಕೆ ಯಾಕೋ ನಾನು ಹಳೇ ಡವ್ ಇದ್ದಂಗೆನೇ ಅವಳೆ. ನಾನು ಹೈಸ್ಕೂಲಾಗಿ ಲವ್ ಮಾಡ್ತಾ ಇದ್ನಲ್ಲ, ಅವಳಂತನೇ ಅನ್ನಿಸ್ತೈತೆ. ಒಂದ್ಸಲ ಇರಲಿ, 1-2 ದಿನ ಕರ್ಕೊಂಡೋಗಿ ನೋಡ್ಕೊಂತೀನಿ. ಲೋ ಹುಡುಗಿ ಕಣ್ಲಾ, ಹಂಗೆಲ್ಲ ಕರ್ಕೊಂಡೋದ್ರೆ ಆಮೇಲೆ ಮನೆಗೆ ಸೇರ್ಸಕ್ಕಿಲ್ಲ ಕಣ್ಲಾ. ಸೇರಿಸ್ಲಿಲ್ಲ ಅಂತಂದ್ರೆ ಬೇಡ ಹೇಳ್ಕಣ. ಸೇರಿಸ್ಲಿಲ್ಲ ಅಂತಂದ್ರೆ ಏನು ಬೇಡ, ನಾನೇನೇ ಬೇಕಾದ್ರೆ ಮದುವೆ ಮಾಡ್ಕೊಂತೀನಿ. ಇವನು ಒಳ್ಳೆ ಬರ್ಗೆಟ್ ನನ್ನ ಮಗ ಆದ್ನಲ್ಲ ಇವನು. ಅಣ್ಣ ನಿಂಗೆ ಏನು ತೊಂದರೆ ಇಲ್ಲ, ನೀನು ಸುಮ್ಮನೆ ಇರು ಆರಾಮಾಗಿ. ನಾನು ನೋಡ್ಕೊಂತೀನಿ ಹುಡುಗಿನ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಇವಳು ಸಾವುಕತಿ ಮಗಳು ಅಂತಂದರೆ ನಾನು ಓದ್ತಿರೋ ಹೈಸ್ಕೂಲಾಗಿ ಓದ್ತಿದ್ದವಳಲ್ಲ, ಅವಳೇ ಅನ್ನಿಸ್ತದೆ ಇವಳು. ಹಾಗೆ ಅನ್ನಿಸ್ತಾಯ್ತು ನೋಡಿದ್ರೆ. ಬಿಡೋಣ, ನಾನು ಹೆಂಗ ನೋಡ್ಕೊಂತೀನಿ. ಅದಕ್ಕೆ ನಿಮ್ಮತ್ತನ್ನ ಕರ್ಕೊಂಬಂದ್ಬಿಟ್ಟು ನಾನು ಡೀಲ್ ಕೊಡೋಕ್ಕಿಲ್ಲ ಅಂತ ಅನ್ನೋದು. ಅಯ್ಯೋ ನನ್ನ ಕರ್ಮ. ಬಿಡು, ಸಾವುಕತಿದ್ದಾಗ ನಾನೇನೋ ಮಾತಾಡ್ತೀನಿ. ಪಿಗರು.